ಇದು ಬಂದ್ಬಿಟ್ಟು ಬೋಟ್ ನೋಡೋದು Z40 Pro ಇಯರ್ಬಡ್ಸ್. ಈ ಒಂದು ಇಯರ್ಬಡ್ಸ್ 1599 ರೂಪಾಯಿಗೆ ಅಮೆಝಾನ್ ಅಲ್ಲಿ ಸಿಗ್ತಿರುವಂತದ್ದು. ಈ ಒಂದು ಪರ್ಟಿಕ್ಯುಲರ್ ಪ್ರೈಸ್ ರೇಂಜ್ ಅಲ್ಲಿ ಈ ಒಂದು ಇಯರ್ಬಡ್ಸ್ ಚೆನ್ನಾಗಿದ್ಯಾ, ಚೆನ್ನಾಗಿಲ್ವಾ, ಏನ್ ಕಷ್ಟ ಆಯ್ತು, ಏನ್ ಇಷ್ಟ ಆಯ್ತು, ಕಂಪ್ಲೀಟ್ ಆಗಿ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ಹಾಗೆ ರಿವ್ಯೂ ಮಾಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂತ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಬನ್ನಿ ವಿಡಿಯೋನ ಶೇರ್ ಮಾಡೋಣ. ಮೊದಲನೇದಾಗಿ ನಿಮಗೆ ಈ ಒಂದು ಬಾಕ್ಸ್ ಔಟ್ ಸೈಡ್ ಈ ರೀತಿ ಕಾಣಿಸ್ತಾರೆ ಅಂತ ನೀವು ಇದನ್ನ ಡೈರೆಕ್ಟ್ ಆಗಿ ಅನ್ಬಾಕ್ಸಿಂಗ್ ಮಾಡಿದ್ರೆ ಇದನ್ನ ನೀವು ರೈಟ್ ಸೈಡ್ ಗೆ ಸ್ಲೈಡ್ ಮಾಡಬೇಕಾಗುತ್ತೆ. ನೀವು ಇದನ್ನ ಸ್ಲೈಡ್ ಮಾಡಿದ ತಕ್ಷಣ ನಿಮಗೆ ಈ ಒಂದು ಬಾಕ್ಸ್ ಈ ರೀತಿ ಕಾಣಿಸ್ತಾ ಇರುವಂತದ್ದು. ನೀವು ಇದನ್ನ ಅನ್ಬಾಕ್ಸಿಂಗ್ ಮಾಡೋ ಟೈಮ್ ನಲ್ಲಿ ಇಲ್ಲಿ ನಿಮಗೆ ಇನ್ನೊಂದು ಸಣ್ಣದಾಗಿ ಒಂದು ಬಾಕ್ಸ್ ತರ ಸಿಗುತ್ತೆ. ಇದ್ರ ಬಗ್ಗೆ ನಾವೇ ಮಾತಾಡ್ತೀನಿ. ನಮ್ಗೆ ಇಲ್ಲಿ ಡೈರೆಕ್ಟ್ ಆಗಿ ಈ ಒಂದು ಇಯರ್ ಬಡ್ಸ್ ಕಾಣಿಸ್ತದೆ. ನಾವ್ ಇದನ್ನ ಡೈರೆಕ್ಟ್ ಆಗಿ ನೋಡಿದ್ರೆ ಒಂದು ಒಳ್ಳೆ ಕ್ವಾಲಿಟಿ ಆಗಿ ಒಂದು ಒಳ್ಳೆ ಡಿಸೈನ್ ಇದೆ ಅನ್ಸುತ್ತೆ. ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಅದಾದ ನಂತರ ನಮಗೆ ಇನ್ನೊಂದು ಸಣ್ಣ ಬಾಕ್ಸ್ ಇಟ್ಟಿರುವಂತದ್ದು. ನಾವು ಇದನ್ನ ಓಪನ್ ಮಾಡಿದ್ರೆ ಟೈಪ್ A to ಟೈಪ್ C ಕೇಬಲ್ ಇರುವಂತದ್ದು. ಅದಾದ ನಂತರ ನಮಗೆ ಇಲ್ಲೊಂದು ವಾರಂಟಿ ಕಾರ್ಡ್, ಮತ್ತೆ ಇಲ್ಲೊಂದು ಬಂದ್ಬಿಟ್ಟು ನಿಮಗೆ ಯೂಸರ್ ಮ್ಯಾನ್ಯಲ್ ಅಂತ ಹೇಳ್ಬಿಟ್ಟು ಯೂಸರ್ ಮ್ಯಾನ್ಯಲ್ ಕೂಡ ನಿಮಗೆ ಇರೋ ಸಿಗ್ತಿರುವಂತದ್ದು. ಅದಾದ ನಂತರ ನಿಮಗೆ ಎಕ್ಸ್ಟ್ರಾ ಇಯರ್ ಬಡ್ಸ್ ಸಿಗ್ತಿರುವಂತದ್ದು, ಅಂದ್ರೆ ನಿಮಗೆ ಹಾಕೊಳ್ಳೋದಕ್ಕೆ ರಬ್ಬರ್ ಫಿನಿಶ್ ನಂತಿರುವಂತದ್ದು ಎಕ್ಸ್ಟ್ರಾ ಮತ್ತೆ ನಿಮಗೆ ಸಿಗ್ತಿರುವಂತದ್ದು. ಅದಾದ ನಂತರ ನಾವು ಡೈರೆಕ್ಟ್ ಆಗಿ ಈ ಒಂದು ಇಯರ್ ಬಡ್ಸ್ ಹೋದ್ವಿ ಅಂದ್ರೆ ಲಿಟ್ರಲಿ ಫಸ್ಟ್ ಲುಕ್ ಅಲ್ಲಿ ಹೆವಿ ಬಿಲ್ಡ್ ಇರುವಂತದ್ದು, ಒಂದು ಒಳ್ಳೆ ಸಾಲಿಡ್ ಆಗಿರುವಂತದ್ದು. ಈ ಒಂದು ಇಯರ್ ಬಡ್ಸ್ ಔಟ್ಸೈಡ್ ಇಂದ ಇಟ್ಕೊಂಡು ಕೂಡ ತುಂಬಾನೇ ಗ್ರಿಪ್ ಆಗಿರುವಂತದ್ದು. ನೀವು ಇದನ್ನ ಪಾಕೆಟ್ ನಲ್ಲೆಲ್ಲ ಈಸಿಯಾಗಿ ತಗೊಂಡು ಹೋಗ್ಬೋದು. ಇದು ನಾವು ಡೈರೆಕ್ಟ್ ಆಗಿ ಓಪನ್ ಮಾಡಿದ್ರೆ ನನಗೆ ಹೆವಿ ಲುಕ್ ಇರುವಂತದ್ದು ಔಟ್ಸೈಡ್ ಇಂದಾನೆ. ಇದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಅದಾದ ನಂತರ ನಮಗೆ ಈ ಒಂದು ಬಡ್ಸ್ ಏನಿದೆ ಇದು ನಮ್ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಟೈಪ್ C ಪೋರ್ಟ್ ಇರುವಂತದ್ದು. ಲುಕ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಲಿಟ್ರಲಿ ನೀವು ಏನಾದ್ರು ಈ ಒಂದು ಇಯರ್ ಬಡ್ಸ್ ನೀವೇನಾದ್ರು ಕಿವಿ ಹಾಕಂತೀರ ಅಂದ್ರೆ ತುಂಬಾನೇ ಗ್ರಿಪ್ಪಿಯಾಗಿ ಕೂತಿರುವಂತದ್ದು ನಿಮ್ಮ ಕಿವಿಯಲ್ಲಿ. ಮತ್ತೆ ನೀವು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಯಾವ್ದೇ ನೀವು ಇಯರ್ ಬಡ್ಸ್ ಅಂತ ಆಡಕ್ ಹೋಗ್ಬೇಕಂದ್ರೂ ಕೂಡ ಈ ತರ ಅಲ್ಲಾಡ್ಸಿದ್ರೆ ಯಾವ್ದೇ ರೀತಿನಲ್ಲೂ ಕೂಡ ಈ ಒಂದು ಇಯರ್ ಬಡ್ಸ್ ಕೆಳಗಡೆ ಬೀಳ್ಬಾರ್ದು. ಅದನ್ನ ನೀವು ತುಂಬಾನೇ ಸುರಕ್ಷತೆಯಿಂದ ನಿಮ್ಮ ಕಿವಿನಲ್ಲಿ ಗ್ರಿಪ್ಪಿಯಾಗಿ ಕುತ್ಕೊಳ್ಳೋಂಥದ್ದನ್ನ ನೀವು ಪರ್ಚೇಸ್ ಮಾಡಬಹುದು. ಇದು ತುಂಬಾನೇ ಗ್ರಿಪ್ಪಿ ಆಗಿರುವಂತದ್ದು ನಮ್ಮ ಕಿವಿಗಳಿಗೆ. ಸೊ ಆಲ್ಮೋಸ್ಟ್ ಅಲ್ಲಿ ನೀವು ಏನಾದ್ರು ಓಡೋಗ್ತೀರಾ, ನೀವು ಆ ಕಡೆ ಈ ಕಡೆ ಇತರಲ್ಲ ಅಲ್ಲಾಡ್ಸ್ತೀರಾ ಅಂದ್ರೂ ಕೂಡ ಇದು ನಿಮಗೆ ಬಂದ್ಬಿಟ್ಟು ಯಾವ್ದೇ ರೀತಿಯಲ್ಲೂ ಬೀಳಲ್ಲ. ಇದು ನನಗೆ ಇದರಲ್ಲಿ ಬಂದ್ಬಿಟ್ಟು ತುಂಬಾನೇ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ಈ ಒಂದು ಇಯರ್ ಬಡ್ಸ್ ಏನಿದೆ ಇದು ಬಂದ್ಬಿಟ್ಟು ನಿಮಗೆ ಲೇಟೆಸ್ಟ್ ಆಗಿ ಬ್ಲೂಟೂತ್ 5.3 ಗೆ ಕನೆಕ್ಟ್ ಆಗುವಂತದ್ದು. ಸೊ ಆಲ್ಮೋಸ್ಟ್ ಅಲ್ಲಿ ಇನ್ನು ಬ್ಲೂಟೂತ್ 5.4 ಇನ್ನು ಇಯರ್ ಬಡ್ಸ್ ಬಂದಿಲ್ಲ. ಸೊ ಲೇಟೆಸ್ಟ್ ಆಗಿ ಈ ಒಂದು ಇಯರ್ ಬಡ್ಸ್ ಚೆನ್ನಾಗಿದೆ ಅಂತ ಹೇಳ್ಬೋದು. ನಿಮಗೆ ಈ ಒಂದು ಇಯರ್ ಬಡ್ಸ್ ಏನಿದೆ ಇದು ಬಂದ್ಬಿಟ್ಟು ನಿಮಗೆ ಫುಲ್ಲಿ ಟಚ್ ಕಂಟ್ರೋಲ್ ಇರುವಂತದ್ದು. ಫಾರ್ ಎಕ್ಸಾಂಪಲ್ ನೀವು ಈ ಒಂದು ಇಯರ್ ಬಡ್ಸ್ ಸಿಂಗಲ್ ಟ್ಯಾಪ್ ಮಾಡಿದ್ರೆ ಅಂದ್ರೆ ಪ್ಲೇ ಆಗುವಂತದ್ದು, ಪಾಸ್ ಆಗುವಂತದ್ದು. ಅದಾದ ನಂತರ ಡಬಲ್ ಟ್ಯಾಪ್ ಮಾಡಿದ್ರೆ ಅಂದ್ರೆ ನೆಕ್ಸ್ಟ್ ಮತ್ತೆ ಬ್ಯಾಕ್ ಆಗುವಂತದ್ದು. ಸಿಂಗಲ್ ಟ್ಯಾಪ್ ಮಾಡಿದ್ರೆ ಅಂದ್ರೆ ಕಾಲ್ ರಿಸೀವ್ ಆಗುವಂತದ್ದು. ಅದಾದ ನಂತರ 3 ಟ್ಯಾಪ್ ನೀವೇನಾದ್ರು ಮಾಡಿದ್ರೆ ವಾಲ್ಯೂಮ್ ಅಪ್ ಡೌನ್ ಈ ತರ ಸಿಕ್ಕಾಪಟ್ಟೆ ಇದೇ ರೀತಿ ಒಳ್ಳೊಳ್ಳೆ ಒಂದು ಆಪ್ಷನ್ಸ್ ಈ ಒಂದು ಬಡ್ಸ್ ನಲ್ಲಿ ಕೊಡ್ತಾ ಇರುವಂತದ್ದು. ಈ ಒಂದು ಬಡ್ಸ್ ನಾವು ಸಿಂಪಲ್ ಆಗಿ ಟಚ್ ಕಂಟ್ರೋಲ್ ಮಾಡಬಹುದು. ನನಗೆ ಈ ಒಂದು ಬಡ್ಸ್ ನಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಇದೆ ಟಚ್ ಕಂಟ್ರೋಲ್ ಆಗುವಂತದ್ದು. ನಿಮಗೆ ಈ ಒಂದು ಬಡ್ಸ್ ನಿಮಗೆ IP65 ವಾಟರ್ ಸ್ಪ್ಲಾಶ್ ಪ್ರೂಫ್ ಕೂಡ ಸಿಗ್ತಿರುವಂತದ್ದು. ಅಂದ್ರೆ ನೀವೇನಾದ್ರು ಹೊರಗಡೆಯಿಂದ ಮಳೆಯಲ್ಲಿ ನೆನ್ಕೊಂಡ್ ಬರ್ತೀರಾ, ನಿಮ್ಗೆ ಏನಾದ್ರು ಇದು ಬಂದ್ಬಿಟ್ಟು ಮಳೆಯಲ್ಲಿ ಒದ್ದೆ ಆಗಿದೆ ಅಂದ್ರೂ ಕೂಡ ನಿಮಗೆ ಯಾವ್ದೇ ರೀತಿ ಕೂಡ ಇದು ಬಂದ್ಬಿಟ್ಟು ಎಫೆಕ್ಟ್ ಕೊಡಲ್ಲ. ಇದನ್ನ ನಾವು ವಾಟರ್ ಸ್ಪ್ಲಾಶ್ ಪ್ರೂಫ್ ಅಂತ ಹೇಳ್ತೀವಿ. ಸೊ ನಿಮ್ಗೆ ಏನಾದ್ರು ಮಳೆಯಲ್ಲಿ ಹಂಗಂತ ನೀವು ಡೈರೆಕ್ಟ್ ಆಗಿ ನೀರಲ್ಲಿ ಹಾಕ್ತಾರೆ ಕೆಡುತ್ತೆ. ಬಟ್ ಸ್ಪ್ಲಾಶ್ ಪ್ರೂಫ್ ಅಂದ್ರೆ ಏನಾದ್ರು ಗೊತ್ತಿಲ್ಲ ಏನಾದ್ರು ಸ್ವಲ್ಪ ಹನಿ ಬಿತ್ತು ಅಂದ್ರೆ ತಡ್ಕೊಳ್ಳುವಂತ ಶಕ್ತಿ ಈ ಒಂದು ಬಡ್ಸ್ ಇರುವಂತದ್ದು. ಸೊ ಇದರಲ್ಲಿ ಕೊನೆಯದಾಗಿ ಏನಪ್ಪ ಇಷ್ಟ ಆಗಿದ್ದು ಅಂದ್ರೆ ಇದರ ಒಂದು ಬ್ಯಾಟ್ರಿ ಬ್ಯಾಕಪ್. ನಾನು ಇದನ್ನ 2 ದಿನಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದರ ಒಂದು ಬ್ಯಾಟ್ರಿ ಬ್ಯಾಕಪ್ 100 hours ಬರುವಂತದ್ದು. ಸೊ ಇದು ನನಗೆ ಬಂದ್ಬಿಟ್ಟು ತುಂಬಾನೇ ಇಷ್ಟ ಆಯ್ತು. 2 ದಿನ 3 ದಿನ ಆದ್ರೂ ಕೂಡ ಇದು ಬಂದ್ಬಿಟ್ಟು ನಿಮಗೆ ಚಾರ್ಜರ್ ತಡೆಯುವಂತದ್ದು. ಅಷ್ಟು ಚೆನ್ನಾಗಿ ಈ ಒಂದು ಚಾರ್ಜರ್ ನಲ್ಲಿ ನಿಮಗೆ ಸಿಗುವಂತದ್ದು. ಅಂದ್ರೆ ಈ ಒಂದು ಬಡ್ಸ್ ನಲ್ಲಿ ನಿಮಗೆ ಒಂದು ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಇದೆ ಅಂತಾನೆ ಹೇಳ್ಬೋದು. ಅದಾದ ನಂತರ ನೀವು ಈ ಒಂದು ಬಡ್ಸ್ ನ ಏನಾದ್ರು ಚಾರ್ಜ್ ಮಾಡ್ಬೇಕು ಅಂದ್ರೆ 10 ರಿಂದ 20 ನಿಮಿಷ ಸಾಕು. ಅಷ್ಟು ಬೇಗ ನಿಮಗೆ ಈ ಒಂದು ಬಡ್ಸ್ ಏನಿದೆ ಇದು ಬೇಗ ಚಾರ್ಜ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅದಾದ ನಂತರ ಈ ಒಂದು ಬಡ್ಸ್ ನಲ್ಲಿ 13mm ನ ಒಂದು ಡ್ರೈವ್ಸ್ ಇರುವಂತದ್ದು, ಬೇಸ್ ಡ್ರೈವ್ಸ್ ಇರುವಂತದ್ದು. ಆಲ್ಮೋಸ್ಟ್ ಅಲ್ಲಿ ಎಲ್ಲಾನು ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ಪ್ರೈಸ್ ಅಂದ್ರೆ ಇದರೊಂದು ಪ್ರೈಸ್ 1599 ಬರುವಂತದ್ದು. ಈ ಒಂದು ಪರ್ಟಿಕ್ಯುಲರ್ ಪ್ರೈಸ್ ನಲ್ಲಿ ಈ ಒಂದು ಬಡ್ಸ್ ನ ಪರ್ಚೇಸ್ ಮಾಡಬಹುದು ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಒಂದು ಕಂಪ್ಲೀಟ್ ಆಗಿರುವಂತ ಒಂದು ಬಡ್ಸ್ ಅಂತಾನೆ ಹೇಳ್ಬೋದು. ಎಲ್ಲಾನು ಕೂಡ ಆಲ್ಮೋಸ್ಟ್ ಅಲ್ಲಿ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಅಕಸ್ಮಾತ್ ನಿಮಗೆ ಏನಾದ್ರು ಬೇಕು ಅಂದ್ರೆ ನಾನು ಇಲ್ಲೇ ಡಿಸ್ಕ್ರಿಪ್ಷನ್ ಅಲ್ಲಿ ಇದರ ಒಂದು ಲಿಂಕ್ ನ ಕೊಟ್ಟಿದ್ದೀನಿ. ಪರ್ಚೇಸ್ ಮಾಡ್ಬೇಕು ಅಂದ್ರೆ ಪರ್ಚೇಸ್ ಮಾಡಿ. ಈಗ ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ 70% ಬಂದ್ಬಿಟ್ಟು ಇದ್ರ ಮೇಲೆ ಆಫರ್ ನಡೀತಿರುವಂತದ್ದು. ಸೊ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಪರ್ಚೇಸ್ ಮಾಡಿ. ಇಲ್ಲ ನಾನು ಕೆಳಗಡೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಐ ಹೋಪ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂತ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.